ಕೆಸೆಟ್ನ ಆಕಾಂಕ್ಷಿಗಳೇ ತಮ್ಮೆಲ್ಲರಿಗೂ ಕೂಡ ಈ ವಿಡಿಯೋಗೆ ಒಂದು ಸ್ವಾಗತ. ಎಲ್ಲರೂ ಕೂಡ KAಯಲ್ಲಿ ಒಂದು ಅಪ್ಡೇಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದೇನು ಅಪ್ಡೇಟ್ ಇದೆ ರಿಸಲ್ಟ್ ಬಗ್ಗೆ ಅನ್ನೋದನ್ನು ಕಂಟಿನ್ಯೂ ಆಗಿ ವಿಡಿಯೋದ ಎಂಡ್ವರೆಗೂ ನೋಡಿ. ಖಂಡಿತವಾಗಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನಾವು KAಯ ಮುಖಪುಟವನ್ನು ತೆರೆದಾಗ KA ವೆಬ್ ಪುಟಕ್ಕೆ ಆ ಪುಟ ತೆಗೆದುಕೊಂಡು ಹೋಗ್ತದೆ. ಸೊ ಹೋದಾಗ ಬಹಳಷ್ಟು ಜನ ಏನು ಹೇಳ್ತಾ ಇದ್ದಾರೆ ಅಂದರೆ ಇವೆಲ್ಲ ಸಬ್ಜೆಕ್ಟ್ ವೈಸ್ ಏನಾಗಿದೆಪ್ಪ ಅಂದರೆ ಕೆಸೆಟ್ ರಿಸಲ್ಟ್ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ ನೆನಪಿರಲಿ, ಇದ್ಯಾವುದೂ ಕೂಡ ಕೆಸೆಟ್ನ ರಿಸಲ್ಟ್ ಬಗ್ಗೆ ಇರ್ತಕ್ಕಂಥ ಅಪ್ಡೇಟ್ ಅಲ್ಲ. ಇದು ಈ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗಾಗಿ ಪರೀಕ್ಷೆಗಳು ಮತ್ತು ಕೆಸೆಟ್ನ ನೇಮಕಾತಿ ಪರೀಕ್ಷೆ, ಸೊ ಕೆಸೆಟ್ನ ಅರ್ಹತಾ ಪರೀಕ್ಷೆ ಎರಡೂ ಕೂಡ ಒಂದೇ ದಿನ ನಡೆದಿತ್ತು. ಮತ್ತು ಸೇಮ್ ಪ್ರಶ್ನೆ ಪತ್ರಿಕೆಯನ್ನು ಅವ್ರು ಕೊಟ್ಟಿದ್ದರು. ಕೆಸೆಟ್ಗೆ ಏನು ಮಾಡಿದ್ರು ಅಂದರೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ಆಯೋಜನೆ ಮಾಡಿದರು. ಬಟ್ ಈ ರಾಯಚೂರು ವಿಶ್ವವಿದ್ಯಾಲಯದ ನೇಮಕಾತಿಗಂತ ಬೆಂಗಳೂರಿನಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ಮಾಡಿದರು. ಬಟ್ ಎರಡೂ ನೇಮಕಾತಿಗೆ ಒಂದೇ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು KA ಅವರು ಕೊಟ್ಟು ಏನು ಮಾಡಿದಾರಪ್ಪ ಅಂತಂದರೆ ರಿಸಲ್ಟನ್ನು ಮಾಡಿದ್ದಾರೆ. ಸೊ ಆ ಕಾರಣಕ್ಕಾಗಿ ಭಾಳ ಜನ ಸ್ಟೂಡೆಂಟ್ಸ್ಗಳು ಮತ್ತು ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳು ಹೇಳ್ತಿದ್ರು ಇವೆಲ್ಲ ಕೆಸೆಟ್ನ ಅಪ್ಡೇಟ್ ಅಂತ ಹೇಳಿದರು. ಬಟ್ ಇದರಲ್ಲಿ ಯಾವುದೂ ಕೂಡ ಕೆಸೆಟ್ನ ಅಪ್ಡೇಟ್ ಅಲ್ಲ. ಇದಿರೋದು ಕೇವಲ ಏನಿದೆಪ್ಪ ಅಂತಂದರೆ ನಿಮ್ಮ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ನಡೆದಿರ್ತಕ್ಕಂಥ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ನಾನು ಹಿಸ್ಟ್ರಿಯನ್ನು ಓಪನ್ ಮಾಡಿದ್ದೀನಿ. ಸೊ ಹಿಸ್ಟ್ರಿಯನ್ನು ಓಪನ್ ಮಾಡಿದಾಗ ಸ್ನೇಹಿತರೆ ಈ ಥರನಾಗಿರ್ತಕ್ಕಂಥ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಬಂದಿದೆ. ಸೊ ಖಂಡಿತವಾಗಿ ಇದು ಕೂಡ ಕೆಸೆಟ್ನ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯ ಥರನೇ ಹೋಲುವಂಥದ್ದೇ ಇತ್ತು ಅಂತ ನಾನು ಏನು ಮಾಡ್ಬೋದು ಹೇಳ್ಬೋದು. ಸೊ ಇದು ಹಿಸ್ಟ್ರಿಯ ಒಂದು ಪ್ರಶ್ನೆ ಪತ್ರಿಕೆ ಇತ್ತು. ಓಕೆನಾ. ಸೊ ಈ ಥರನಾಗಿರ್ತಕ್ಕಂಥ ಕೆಸೆಟ್ನ ರಿಸಲ್ಟ್ ಬಗ್ಗೆ ಒಂದು ಅಪ್ಡೇಟ್ ಹೇಳಬೇಕಂದ್ರೆ ಇದು ಯಾವುದೇ ರೀತಿಯಾಗಿರ್ತಕ್ಕಂಥ KAಯಲ್ಲಿ ರಿಸಲ್ಟ್ ಇಲ್ಲಿವರೆಗೂ ಅಪ್ಡೇಟ್ ಬಗ್ಗೆ ಮಾಹಿತಿ ಇಲ್ಲ. ಕೇವಲ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ನಡೆದಿರ್ತಕ್ಕಂಥ ಈ ಸ್ಪರ್ಧಾತ್ಮಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು